ಸಿನಿಮಾ ಕುರಿತಾಗಿ ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂಥರ ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವ ಸರ್, ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ, ಹಾಗೂ ಸಾಯಿ ಪ್ರದೀಪ್ ಸರ್ ನನ್ಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳ್ಬೇಕು, ಈ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ, ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದೀರಾ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು. ಸೊ ಓವರ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ, ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಕಥಾಸ್ಯ ಈ ತರ ಇಲ್ಲ. ಈಗ ರೀಸೆಂಟ್ ಆಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅದ್ಬಿಟ್ಟು UI ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಾನು ಟ್ರೋಲ್ ಸಾಂಗ್ ಎಲ್ಲ ಲೈಕ್ ಸರ್ ಫ್ರೆಂಡ್. ಹೌದು, ಖಂಡಿತವಾಗ್ಲು ಸರ್. ಯಾಕಂದ್ರೆ ಹೌದೌದು, ಅದಕ್ಕೆ ಐ ವಿಲ್ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್. ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗ್ಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ. ಹೇಗಾದ್ರೂ ಒಟ್ಟು ಫೇಮಸ್ ಆಗ್ಲಿ ಸರ್, ಟ್ರೋಲ್ ಹಾಕೋದು. ಥ್ಯಾಂಕ್ ಯು ಅನುಷಾ, ಆಲ್ ದ ವೆರಿ ಬೆಸ್ಟ್. ಅನುಷಾ ವಾಯ್ಸ್ ಒಂಥರ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಕೇಳೋದಕ್ಕೆ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಚಂದನ್ ಚಿತ್ರದ ನಾಯಕ ನಟ, ಎಲ್ಲರೂ ಹೇಳ್ತಿದ್ದಾರೆ ಮೊದಲ ಸಿನಿಮಾ ಅನ್ಸೋದ ರೀತಿಯಲ್ಲಿ ಈ ಪಾತ್ರ ನಿಭಾಯಿಸಿದ್ದೀರಿ, ಚೆನ್ನಾಗಿ ಸ್ಟೆಂಡ್ ಮಾಡಿದ್ದೀರಿ ಅಂತ. ಸೊ ಏನ್ ಹೇಳ್ತೀರಿ ಚಂದನ್, ತಮ್ಮ ಪಾತ್ರ ಕದಿಮಾ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಂಕರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರ ಜೊತೆ ಮಾತಾಡ್ಸಿ ಕೊನೆಗೆ ಮೈಕ್ ಕೊಡ್ಲಿಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ